ನೋಡಿ ಫ್ರೆಂಡ್ಸ್, ಇದು ಭಟ್ಕಳ ತಾಲೂಕಿನ ಮಾವಿನಕುರ್ವೆ ಗ್ರಾಮ. ಇದು ಮಾವಿನಕುರ್ವೆ ಗ್ರಾಮ ಪಂಚಾಯತ್ನ ಒಂದು ಮಗ್ಲಲ್ಲೇ ನೋಡಿ ಒಂದು ಹೇಗೆ ಒಂದು ಗುಡ್ಡ ಕುಸಿತ ಆಗಿದೆ. ಇದು ನೋಡಿ ಎಷ್ಟು ಡೇಂಜರಸ್ ಆಗಿದೆ ನೋಡಿ. ಗುಡ್ಡ ಪಿಕ್ಕಿಂಗ್ ಎಲ್ಲ ಕುಸಿದು ಬಿಟ್ಟಿದೆ ನೋಡಿ. ನೋಡಿ ಗುಡ್ಡ ಕುಸಿತ ಹೇಗಾಗಿದೆ. ಸೇಮ್ ಇದು ವಯನಾಡು ಮಾದರಿಯಲ್ಲೇ ಗುಡ್ಡ ಕುಸಿದಿದೆ ನೋಡಿ. ಇದು ಸಂಪೂರ್ಣ ಕುಸಿದು ಬಂದಿದೆ. ತುಂಬ ಡೇಂಜರಸ್ ಪೊಸಿಷನಲ್ಲಿದೆ ಇದು. ಇದು ವಯನಾಡು ಮಾದರಿಯಲ್ಲೇ ತುಂಬ ದೊಡ್ಡದಾಗಿ ಕುಸಿದೆ. ಅಂಕೋಲ ಶಿರೂರಲ್ಲಿ ಹೇಗೆ ಕುಸಿದಿದೆ ಹಾಗೆ ನೋಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಇದು. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಮನೆಗಳಿವೆ, ರೆಸಿಡೆನ್ಸಿಯಲ್ ಇದೆ. ಇದು ರೋಡ್ ಇದೆ ನೋಡು. ಇದ್ರ ಬಗ್ಗೆ ಸರ್ಕಾರ ಒಳ್ಳೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇನ್ನು ಸ್ವಲ್ಪ ಮಳೆ ಜಾಸ್ತಿ ಬಂದು ನಿರಂತರವಾಗಿ ಮಳೆ ಬಂದರೆ ಇದು ಕುಸಿಯುವ ಅಪಾಯ ತುಂಬ ಜಾಸ್ತಿ ಇದೆ. ಇದರಲ್ಲಿ ಕುಸ್ಕೊಂಡು ಅರ್ಧ ಬಂದುಬಿಟ್ಟಿದೆ ಅದು. ಇಲ್ಲದಕ್ಕೆ ಪಿಚ್ಚಿಂಗ್ ಎಲ್ಲ ಕಟ್ಟಿದ್ರು ತಡೆಗೋಡೆ ಥರ, ಅದನ್ನೆಲ್ಲ ತೊಳ್ಕೊಂಡು ಬಂದಿದೆ. ಮತ್ತು ಮೇಲಿಂದ ಕುಸ್ಕೊಂಡು ಬಂದರೆ ತುಂಬ ಡೇಂಜರ್ ಇದೆ. ಇದರ ಕೆಳಭಾಗದಲ್ಲಿ ನೋಡಿ ಮನೆಗಳಿವೆ ಹೇಗಿದೆ ಮನೆ. ಇದು ಭಟ್ಕಳ ಬಂದರ್ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಇದು. ನೋಡಿ ಕೆಳಗೆ ಯಾವ ಥರ ಕಣಿವೆ ಥರ ಇದೆ. ಈಗ ಕುಸ್ಕೊಂತ ಬಂದರೆ ಡೇಂಜರ್ ಇದೆ. ಬರದಂತೆ ಥರ ತಡೆಗೋಡೆನೂ ಹಾಕಿದ್ದು. ತುಂಬ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಕುಸಿತ ಆಗೋದು ತಪ್ಪಿದೆ. ಸಂಪೂರ್ಣ ಕುಸಿಯುವ ತನಕ ಕಾಯೋಕ್ಕಿಂತ ಮೊದಲು ಸರ್ಕಾರ ಇದಕ್ಕೊಂದು ಪರಿಹಾರ ಕಾಮಗಾರಿ ಕೈಗೊಳ್ಳಬೇಕು. ನೋಡಿ ಹೇಗಿದೆ ಡೇಂಜರಸ್ ಪೊಸಿಷನ್ ಅಂತ. ನೋಡಿ ಇದು ಹೇಗೆ ಕುಸಿತ ಬಂದಿದೆ ನೋಡಿ. ಗುಡ್ಡ ಸಂಪೂರ್ಣವಾಗಿ ಕುಸ್ಕೊಂಡು ಬರ್ತಾನೆ ಇದೆ ಇದು. ನೋಡಿ ಇದು ಸಂಪೂರ್ಣ ಗುಡ್ಡ ಇದೆ. ಇದು ಗುಡ್ಡದ ಪಕ್ಕನೇ ಕೆಲವು ರಸ್ತೆ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ರೆ ಮನೆಗಳಿದೆ ನೋಡಿ. ಇದು ಈ ಥರ ಮನೆ ಸೇಮ್ ಇದು ವಯನಾಡು ಮಾದರಿಯಲ್ಲೇ ಇದೆ ಇದು ಒಂದು ಪರಿಸ್ಥಿತಿ. ಅಥವಾ ಅಂಕೋಲ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲ. ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಸಂಪೂರ್ಣ ಗುಡ್ಡ ಇದೆ. ಮೇಲೆ ಡೌನಲ್ಲೆಲ್ಲ ಮನೆಗಳಿವೆ, ರೆಸಿಡೆನ್ಸಿಯಲ್ ಏರಿಯಾ. ಈ ನಿರಂತರವಾಗಿ ಮಳೆ ಬಂದು ಗುಡ್ಡ ಸಂಪೂರ್ಣ ಕುಸಿದಿದೆ. ಇದೊಂದು ಅಪಾಯದ ಮುನ್ಸೂಚನೆ ಕಾಣ್ತಾ ಇದೆ ಇಲ್ಲಿ. ಸರ್ಕಾರ ಸಂಪೂರ್ಣ ಗುಡ್ಡ ಕುಸಿದ ತನಕ ಕಾಯೋ ಮೊದಲು ಈಗಲೇ ಪರಿಹಾರ ಕಾರ್ಯ ಕೈಗೊಳ್ಳಬೇಕು. ಅದೇ ಪೊಲೀಸರು ಸ್ವಲ್ಪ ಇಲ್ಲಿ ಬ್ಯಾರಿಕೇಡ್ ಹಾಕಿಟ್ಟಿದ್ದಾರೆ. ಅದ್ರ ಮೊದಲು ಇಲ್ಲಿ ಸರ್ಕಾರ ಕ್ರಮ ಕೈಗೊಂಡ್ರೆ ಮುಂದೆ ಆಗುವ ಅನಾಹುತ ತಪ್ಪಿಸ್ಬೋದು. ಇದು ತುಂಬ ಡೇಂಜರಸ್ ಇದೆ. ಇದು ಈಗ ರಸ್ತೆನೂ ಹೇಗೆ ಬಾಗ್ಬಿಟ್ಟಿದೆ ನೋಡಿ. ಗುಡ್ಡ ಕುಸಿತ ಇದೆ, ರಸ್ತೆನೂ ಹಾಗೆ ಬಾಗ್ಬಿಡ್ತಾ ಬಂದಿದೆ. ಸಂಪೂರ್ಣ ಕುಸಿಲಿಲ್ಲ, ಸ್ವಲ್ಪ ಕುಸಿತ ಬಂದಿದೆ ನೋಡಿ. ಜಾರಿದೆ ಸಂಪೂರ್ಣ ನೋಡಿ. ಒಂದು ತಡೆಗೋಡೆ ಮಾಡಿದೆ, ತಡೆಗೋಡೆನೂ ಫುಲ್ ಬಂದಿದೆ. ಒಂಥರ ಸೇಡಿ ಮಣ್ಣಿದೆ. ಸೇಡಿ ಅಂದರೆ ಅಷ್ಟು ಗಟ್ಟಿ ಇಲ್ಲ ಇದು ಮಣ್ಣು, ಕೆಂಪು ಮಣ್ಣಲ್ಲ ನೋಡೆಲ್ಲ ಪೂರ್ತಿ ಕುಸಿತ ಬಂದಿದೆ ನೋಡಿ. ಗುಡ್ಡ ಫುಲ್ ಕುಸಿತ ಬಂದಿದೆ. ಇದು ಇನ್ನೊಂದು ಅಪಾಯ ಅಂದರೆ ಇದ್ರ ಪಕ್ಕದಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಮತ್ತು ಪ್ರೌಢಶಾಲೆನೂ ಇದೆ. ಮಾವಿನಕುರ್ವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆನೂ ಗುಡ್ಡ ಕಡ್ದು ಜಾಗ ಮಾಡಿ ಶಾಲೆ ನಿರ್ಮಾಣ ಮಾಡಿದ್ದಾರೆ ಇದ್ರ ಪಕ್ಕ ನೋಡಿ. ಸಂಪೂರ್ಣ ಗುಡ್ಡ ಕುಸಿದಿದೆ ನೋಡಿ. ಎಷ್ಟು ಎತ್ತರದಿಂದ ಕುಸಿತ ಬಂದಿದೆ. ಡೇಂಜರ್ ಇದೆ. ಸರ್ಕಾರ ವಿಳಂಬ ಮಾಡದೆ ಇದು ಕಾಮಗಾರಿ ಆರಂಭಿಸಬೇಕು. ಈಗ ಸ್ವಲ್ಪ ಮಳೆ ನಿಂತಿದೆ, ಈಗ ಮಾಡಬೇಕಿದೆ ನೋಡಿ. ಇಲ್ಲೆಲ್ಲ ತಡೆಗೋಡೆ ಮಾಡಿದ್ದಾರೆ. ತಡೆಗೋಡೆ ಬೀಳೋ ಸ್ಥಿತಿಯಲ್ಲಿದೆ. ಇಲ್ಲ ಒಂದು ತಡೆಗೋಡೆ ಈಗ ನೋಡ್ತಾರೆ. ಇಲ್ಲೇ ಪ್ರಾಥಮಿಕ ನೋಡಿ. ಇಲ್ಲೇ ಗುಡ್ಡ ಕುಸಿದ ಪಕ್ಕಲ್ಲೇ ಸ್ಕೂಲ್ ಇದೆ ನೋಡಿ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ. ಗುಡ್ಡ ಕುಸಿತದ ಪ್ರದೇಶದ ಒಂದು ಮಾರು ದೂರದಲ್ಲೇ ಇದೆ ಇದು. ಇದನ್ನು ಗುಡ್ಡ ಕಡ್ದೆ ಇಲ್ಲಿ ಶಾಲೆ ಮಾಡಿದ್ದಾರೆ. ಇದು ಪಕ್ಕದಲ್ಲೇ ಗ್ರಾಮ ಪಂಚಾಯತ್ ಆಫೀಸ್ ಇದೆ. ಅದರಿಂದ ತುಂಬ ಅಪಾಯಕಾರಿಯಾದ ಒಂದು ಸಿಚುವೇಶನ್ ಇದೆ. ಶಾಲೆನೂ ಇದೆ, ಗ್ರಾಮ ಪಂಚಾಯತ್ ಇದೆ ನೋಡಿ. ಅದೇ ಗುಡ್ಡ ಕುಸಿದ ಪ್ರದೇಶ. ಬ್ಯಾರಿಕೇಡ್ ಹಾಕಿದ್ದಾರೆ ನೋಡಿ. ಇಲ್ಲೇ ಬ್ಯಾರಿಕೇಡ್ ಹಾಕಿದ್ದಾರೆ. ಇಲ್ಲ ಗುಡ್ಡ ಕುಸಿತದ ಒಂದು ಮಾರು ದೂರದಲ್ಲಿ ನೋಡಿ. ಇದು ಬ್ಯಾರಿಕೇಡ್ ಕಾಣ್ತದೆ. ಗುಡ್ಡ ಕುಸಿತ ಪ್ರದೇಶ ಅಲ್ಲೇ ಪಕ್ಕದಲ್ಲೇ ನೋಡಿ. ಇದು ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಎಲ್ಲ ಇಲ್ಲೇ ಇದೆ.
ಗುಡ್ಡದ ಮಗ್ಗಲಲ್ಲೇ ಇದೆ, ತುಂಬ ಡೇಂಜರ್ ಇದೆ. ಅಲ್ಲೇ ಮಾವಿನಕುರೆ ಗ್ರಾಮ ಪಂಚಾಯತ್ ಇದೆ, ಭಟ್ಕಳ ತಾಲೂಕಿನ ಮಾವಿನಕುರೆ ಗ್ರಾಮ ಪಂಚಾಯತ್ ಇದು, ಅದು ಮುಂದಿದೆ. ಸ್ಕೂಲ್ ಕ್ಯಾಂಪಸ್ ಇದು ಗುಡ್ಡದ ಪಕ್ಕದಲ್ಲೇ ಮಾಡಿದ್ದಾರೆ. ಗುಡ್ಡ ಕುಸಿತದಿಂದ ಒಂದು ವಾರಗಳ ದೂರದಲ್ಲಿದೆ ಎಲ್ಲ ಸ್ಕೂಲು, ಗ್ರಾಮ ಪಂಚಾಯತ್ ಎಲ್ಲ ಪಕ್ಕನೇ ಇದೆ. ಅದ್ಮೇಲೆ ಒಂದು ವಾಟರ್ ಟ್ಯಾಂಕ್ ಇದೆ. ಹೀಗಿದೆ, ತುಂಬ ಅಪಾಯಕಾರಿಯಾದ ಝೋನಲ್ಲಿದೆ, ಇದೊಂದು ಡೇಂಜರಸ್ ಝೋನಲ್ಲಿ ಇದೆ. ಸ್ಕೂಲ್ ಇದೆ, ಗ್ರಾಮ ಪಂಚಾಯತ್ ಇದೆ, ಪ್ರೌಢಶಾಲೆ ಇದೆ. ಇದೊಂದು ಡೇಂಜರಸ್ ಝೋನ್ ಪ್ರದೇಶದಲ್ಲೇ ಇದೆ. ನೋಡಿ, ಇದು ಗುಡ್ಡ ಕಡ್ದೇ ಸ್ಕೂಲ್ ಮಾಡಿದ್ದಾರೆ. ನೋಡಿ, ಗುಡ್ಡಗಳನ್ನು ಕಡ್ದು ಚಪ್ಪಟೆ ಆಗಿಂದ ಕಡ್ದು ಇದ್ರ ಪಕ್ಕದಲ್ಲೇ ಮಾರುದ್ದ ದೂರದಲ್ಲೇ ಆ ಗುಡ್ಡ ಕುಸಿತ ಸನ್ನಿವೇಶ ಸಂಭವಿಸಿದೆ. ನೋಡಿ, ಸರ್ಕಾರಿ ಶಾಲೆನ ಗುಡ್ಡ ಕಡ್ದು ಏನು ಮಾಡಿದ್ದಾರೆ ಕ್ಯಾಂಪಸ್. ಭವಿಷ್ಯದಲ್ಲಿ ಸ್ವಲ್ಪ ಡೇಂಜರಸ್ ಝೋನ್ ಆಗಿರುತ್ತೆ ಇದು. ತುಂಬ ಮಳೆ ಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಗುಡ್ಡ ಕಡ್ದೇ ಸ್ಕೂಲ್ ಮಾಡಿದ್ದಾರೆ, ಪ್ರೌಢಶಾಲೆ.